ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪೊಲೀಸ್ ಕಾನ್ಸ್ಟೇಬಲಿಗೆ ಬಿಟ್ಟಿರುವ ನೇಮಕಾತಿಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಜಸ್ಟ್ ಏನಿಲ್ಲ, ನಮ್ಮ ವಿಡಿಯೋ ಕೆಳಗಡೆ ಲಿಂಕ್ ಉಂಟು, ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ. ನಿಮಗೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಅದರಲ್ಲಿ ನೀವು ಈಗ ಹಂತ 1, ಹಂತ 2, ಹಂತ 3 ಅಂತ ಸ್ಟೆಪ್ ಬೈ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡಿದರೆ ಅಪ್ಲೈ ಆಗುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್. ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡ್ರೆ ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ನ ಪಿನ್ ಮಾಡಿರ್ತೀನಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ ಮತ್ತು ಎಲ್ಲ PDF ಇನ್ಫಾರ್ಮೇಷನ್ಸ್ ನಿಮಗೆ ಅಲ್ಲಿ ಕ್ವಿಕ್ ಆಗಿ ಸಿಗುತ್ತೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಬನ್ನಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಂತ ನೋಡ್ಕೋಣ. ಈಗಾಗಲೇ ನೀವು ನೋಟಿಫಿಕೇಶನ್ ಎಲ್ಲ ಓದ್ಕೊಂಡಿರ್ತೀರ. ನಾವೀಗ ಡೈರೆಕ್ಟಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತ ನೋಡ್ಕೋಣ. ಮೊದಲೇದಾಗಿ ನಿಮಗೆ ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗಾಗಿ ಸಪ್ರೇಟ್ ಆಗಿ ಲಿಂಕ್ ಬಿಟ್ಟಿದ್ದಾರೆ. ಅವರು ಬೇರೆ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನಾನ್ ಕಲ್ಯಾಣ ಅಭ್ಯರ್ಥಿಗಳು ಅವರು ಬೇರೆ ಒಂದು ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಈಗ ನಾನು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಮಾಹಿತಿ ಕೊಡ್ತೀನಿ. ಇದಾದ ತಕ್ಷಣ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗೆ ಮತ್ತೊಂದು ವಿಡಿಯೋನ ನಾನು ಮಾಡ್ತೀನಿ. ನೋಡಿ, ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್ ಇಲ್ಲಿ ನಿಮಗೆ ಈಗಾಗಲೇ ಪ್ರೊವೈಡ್ ಅನ್ನು ಮಾಡಿರ್ತಾರೆ. ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಇಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತೆ. 5 ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಎಲ್ಲ ಹಂತಗಳನ್ನು ಕಂಪ್ಲೀಟನ್ನು ಮಾಡ್ಕೋತಾ ಅಪ್ಲಿಕೇಶನ್ನ ಸಲ್ಲಿಸೋಣ. ಮೊದಲನೇದಾಗಿ ಸ್ಟೆಪ್ 1 ಸಬ್ಮಿಟ್ ಅಪ್ಲಿಕೇಶನ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇರುತ್ತೆ. ಮೊದಲನೇ ಹಂತದಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಒಂದು ಆಧಾರ್ ವೆರಿಫಿಕೇಶನ್ ಜೊತೆಗೆ ವ್ಯಾಲಿಡೇಷನ್ಸ್ ಜೊತೆಗೆ ಇಲ್ಲಿ ಕಂಪ್ಲೀಟನ್ನು ಮಾಡ್ಕೋಬೇಕಾಗುತ್ತೆ. ಏನೇನು ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಂತ ನೋಡ್ಕೋಣ. ಮೊದಲೇದಾಗಿ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ ಮತ್ತು ಇಲ್ಲಿ ಬೋರ್ಡ್ ನಂಬರ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಬೋರ್ಡ್ ನಂಬರ್, ಬೋರ್ಡ್ ನೇಮ್ ಇಲ್ಲಿ ಸ್ಟೇಟ್ ಬೋರ್ಡ್ SSLC ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ. ಈ ಒಂದು ಕ್ಯಾಪ್ಚಾನ ಇಲ್ಲಿ ಫಿಲ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಒಂದು KYCಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕಂದ್ರೆ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೊಸೀಡ್ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ. ಈ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು KYC ಸರ್ವಿಸನ್ನು ನೀವು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಡೀಟೇಲ್ಸನ್ನು ಹಾಕೊಂಡು ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟನ್ನು ಇಟ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ OTP ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ OTP ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. SMS ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಬರುತ್ತೆ. ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲೇದಾಗಿ ಈಗಾಗಲೇ ಆಧಾರ್ ಕಾರ್ಡ್ನಲ್ಲಿ ಡೀಟೇಲ್ಸ್ ನೀಡುವಂತೆ ಡಾಟಾ ಫೆಚ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಮೊದಲೇದಾಗಿ ನೋಡ್ಕೊಳ್ಳೋಣ. ಸೆಲೆಕ್ಟ್ ಯುವರ್ ಪೋಸ್ಟ್, ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಮೊದಲನೇ ಆಪ್ಷನ್ ಇರುತ್ತೆ. ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ನೀವು ಇಲ್ಲಿಗೆ ನೆಕ್ಸ್ಟ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ಡೀಟೇಲ್ಸ್ ನೋಟಿಫಿಕೇಶನ್ ಮಾಹಿತಿ ಕೊಟ್ಟಿನಿ. ಅದರ ಅನುಸಾರ ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ, ಈಗಾಗಲೇ ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಅದರ ಅನುಸಾರ ನೀವು ಯಾವ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನೀವು ಇಲ್ಲಿ ಜಿಲ್ಲೆ ಆಯ್ಕೆ ಮಾಡ್ಕೊಂಡು ಇಲ್ಲಿ ಫೈನಲ್ ಮಾಡ್ಕೊಂಡು ಯಾವ ಒಂದು ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಆ ಒಂದು ಜಿಲ್ಲೆಯನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಈಗಾಗಲೇ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಏನು ನೀಡಿರ್ತೀರ ಅದರ ಅನುಸಾರ ಇಲ್ಲಿ ನಿಮ್ಮ ಒಂದು ನೇಮ್ ಮತ್ತು ಫಾದರ್ ನೇಮ್, ಮದರ್ ನೇಮ್ ಡಾಟಾ ಫೆಚ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಅನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಜೆಂಡರ್ ಕೇಳುತ್ತೆ. ನಿಮ್ಮ ಒಂದು ಜೆಂಡರ್ ಲಿಂಗ ಯಾವುದಿದೆ ನೋಡಿ, ಮೇಲ್ ಫಿಮೇಲ್ ಯಾವುದಿದೆ ಅದನ್ನು ಚೂಸ್ ಅನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ರಿಸರ್ವೇಷನ್ಸ್ ಕ್ಯಾಟಗರಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ನೀವು ರಿಸರ್ವೇಷನ್ಸ್ ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಾಗಿದ್ದರೆ ಯಾವುದೇ ರೀತಿ RD ನಂಬರ್ನ ಕೇಳೋದಿಲ್ಲ. ಮತ್ತು ನೀವೇನಾದರೂ SC ST ಮತ್ತು ಇನ್ನುಳಿದ ಕ್ಯಾಟಗರಿ ಏನಾದರೂ ಆಗಿದ್ದರೆ ನಿಮಗೆ RD ನಂಬರ್ ಕಂಪಲ್ಸರಿ ಆಗಿ ನೀಡಬೇಕಾಗುತ್ತೆ. ಅದರಲ್ಲೂ SCಯಲ್ಲಿ ಈಗಾಗಲೇ ಒಳ ಮೀಸಲಾತಿ ಬಂದಿರೋದ್ರಿಂದ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಈಗಾಗಲೇ ಮಾಡಿದ್ದಾರೆ. ಅಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಅನ್ನು ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ಕಡೆ ಏನಾದರೂ ಹಳೆಯದು ಕನ್ನಡ ಒಂದು ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಅದು ನಿಮಗೆ ಇಲ್ಲಿ ಬರೋದಿಲ್ಲ, ಡಾಟಾ ಫೆಚ್ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ನಿಮ್ಮ ಒಂದು ಕನ್ನಡ ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಡೇಟನ್ನು ಮಾಡ್ಕೊಂಡು ಬರಲೇಬೇಕಾಗುತ್ತೆ. ಯಾಕೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಈಗ ನಾನು SC ಅಂತ ಚೂಸ್ ಮಾಡ್ಕೊಂಡಿದ್ದೀನಿ ಮತ್ತು ನಿಮ್ಮದು ಸಬ್ ಗ್ರೂಪು, ನಾನು ಎಕ್ಸಾಂಪಲ್ ಆಗಿ ಯಾವುದಾದ್ರೂ ಒಂದು ಗ್ರೂಪ್ನ ಚೂಸ್ ಮಾಡ್ಕೊಂಡು ನಿಮ್ಮ ಒಂದು ಹಳೆಯ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ನೀವೇನಾದರೂ ಡೀಟೇಲ್ಸನ್ನು ನೀಡಿದರೆ ಅದು ತೊಗೊಳ್ಳೋದಿಲ್ಲ. ಏನು ಹೇಳುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ಅಭ್ಯರ್ಥಿಗಳು ನಿಮ್ಮ ಒಂದು ಗ್ರೂಪ್ ಚೂಸ್ ಮಾಡಿ ಹಳೆಯದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕಿದ್ರೆ ಈ ರೀತಿಯಾಗಿ ಬರ್ತಾ ಇದೆ. ಫಾರ್ ದ ಸೆಲೆಕ್ಟೆಡ್ ಕ್ಯಾಟಗರಿ ದ ಕರಸ್ಪಾಂಡಿಂಗ್ ಗ್ರೂಪ್ ಮೋಸ್ಟ್ ಬಿ ಅಪ್ಡೇಟ್ ಇನ್ ದ RD ಕಾಸ್ಟ್ ಸರ್ಟಿಫಿಕೇಟ್ ವಿತೌಟ್ ಅಪ್ಡೇಟಿಂಗ್ ದ ಗ್ರೂಪ್ ಡೀಟೇಲ್ಸ್ ಇನ್ ದ
ಸರ್ಟಿಫಿಕೇಟ್ ದ ಅಪ್ಲಿಕೇಶನ್ ಪ್ರೊಸೆಸ್ ಕ್ಯಾನಾಟ್ ದ ಪ್ರೊಸೀಡ್ ಫ್ಯೂಚರ್ ವುಡ್ ಯು ಲೈಕ್ ಟು ಅಪ್ಡೇಟ್ ದ ಸರ್ಟಿಫಿಕೇಟ್. ಅಂದರೆ ಏನು ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ, ಈಗಾಗಲೇ ನಿಮ್ಮದು ಹಳೇದು ಏನೋ ಒಂದು SC ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ, ಅದನ್ನು ನೀವು ಗ್ರೂಪ್ ಡೀಟೇಲ್ಸ್ ಹೊಂದಿರುವ ಗ್ರೂಪ್ ಡೀಟೇಲ್ಸ್ ಅಂದರೆ ಗ್ರೂಪ್ ಎ, ಗ್ರೂಪ್ ಇ, ಗ್ರೂಪ್ ಸಿ ಇರ್ತಿ ಏನೋ ಒಂದು ಡಿವೈಡ್ ಮಾಡಿದ್ರಲ್ಲ, ಅದನ್ನು ಅಪ್ಡೇಟ್ ಹೊಂದಿರುವಂಥ ಸರ್ಟಿಫಿಕೇಟ್ನ ಇಲ್ಲಿ RD ನಂಬರ್ನ ನೀಡಿ. ಅಂದರೆ ಅದು ನೀವು ಅಪ್ಡೇಟ್ ಮಾಡಿದರೆ RD ನಂಬರ್ ಚೇಂಜ್ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ನೀವು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಏನಾದರೂ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಅಪ್ಡೇಟ್ ಮಾಡಿಸಿ ಈ ಒಂದು ಅಪ್ಲಿಕೇಶನ್ ನೀವು ಕಂಪಲ್ಸರಿಯಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಅಪ್ಡೇಟ್ ಮಾಡಿಸಿ. ಬೇಕಾದರೆ ನಾನು ಅಪ್ಡೇಟ್ ಆಗಿರೋ ಒಂದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಅಪ್ಡೇಟ್ ಆಗಿರುವುದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಅಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಅಂತ ಬಂದಿರುತ್ತೆ. ಅಪ್ಡೇಟ್ ಆಗಿರುವ ಕಾಸ್ಟ್ ಸರ್ಟಿಫಿಕೇಟ್ ನಾನು ನೀಡಿದೆ. ಅದರಲ್ಲಿ ಗ್ರೂಪ್ ಕೊಟ್ಟಿರ್ತಾರೆ. ನಿಮಗೆ ಗ್ರೂಪ್ ಕನ್ಫ್ಯೂಸ್ ಆಗ್ತದೆ ನಮ್ಮದು ಯಾವ್ದು ಗ್ರೂಪ್ ಅಂತ. ಅದೇ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಗ್ರೂಪ್ ನಿಮ್ದು ಯಾವ್ದು ಅಂತ ಕೊಟ್ಟಿರ್ತಾರೆ. ಅಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ನೀಡಿದ ತಕ್ಷಣ ಆಟೋಮೆಟಿಕ್ ಆಗಿ ನೋಡಿ ಡಾಟಾ ಇಲ್ಲಿ ಫೆಚ್ ಆಗಿರುತ್ತೆ. ಈ ರೀತಿಯಾಗಿ ಒಂದು SC ಅಭ್ಯರ್ಥಿಗಳು ಈ ರೀತಿಯಾಗಿ ಕಂಪಲ್ಸರಿ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿಸಿ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. SC ST ಮತ್ತು ಕ್ಯಾಟಗರಿ 1 ಇಂಥ ಅಭ್ಯರ್ಥಿಗಳು ಓಲ್ಡ್ ಏನೊಂದು ಕನ್ನಡದಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಸಿಂಪಲ್ ಆಗಿ ನೀವು RD ನಂಬರ್ನ ಹಾಕೊಳ್ಳಿ. ಆಟೋಮೆಟಿಕ್ ಆಗಿ ಇಲ್ಲಿ ಡಾಟಾ ಫೆಚ್ ಆಗುತ್ತೆ. ಇಷ್ಟು ಡೀಟೇಲ್ಸನ್ನು ನೋಡ್ಕೊಳ್ಳಿ. ಇನ್ನುಳಿದ ಅಭ್ಯರ್ಥಿಗಳು ಮತ್ತು SSLC ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಡಾಟಾ ಫೆಚ್ ಆಗಿರುತ್ತೆ. ನಿಮ್ಮದು ಒಂದು ಡೇಟ್ ಆಫ್ ಬರ್ತ್ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಮತ್ತು ಪರ್ಮನೆಂಟ್ ಅಡ್ರೆಸ್ ಕಾಯಂ ವಿಳಾಸ ಅಂತ ಕೇಳ್ತಾ ಇದೆ. ನಿಮ್ಮೊಂದು ಆಧಾರ್ ಕಾರ್ಡ್ನ ಮುಂದಿಟ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಅಡ್ರೆಸ್ ಇರುತ್ತಲ್ಲ ಅದೇ ರೀತಿ ಅಡ್ರೆಸ್ನ ಹಾಕೊಳ್ಳಿ. ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೊಳ್ಳಿ, ತಾಲೂಕನ್ನ ಚೂಸ್ ಮಾಡ್ಕೊಳ್ಳಿ, ಪಿನ್ ಕೋಡ್ನ ಹಾಕೊಳ್ಳಿ. ಇಷ್ಟು ಒಂದು ಅಡ್ರೆಸ್ಸನ್ನು ಇಟ್ಕೊಳ್ಳಿ, ಪರ್ಮನೆಂಟ್ ಅಡ್ರೆಸ್ಸು. ಪರ್ಮನೆಂಟ್ ಅಡ್ರೆಸ್ ನೀಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇಲ್ಲಿ ಎಸ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಕೆಳಗೆ ಆಟೋಮೆಟಿಕ್ ಆಗಿ ಮೇಲೆ ಕೊಟ್ಟಿರುವಂಥ ಡೀಟೇಲ್ಸ್ ಇಲ್ಲಿ ಡಾಟಾ ಫೆಚ್ ಆಗುತ್ತೆ. ಅಂದರೆ ಅದು ಏನು ಮೇಲ್ ಕೊಟ್ಟಿರ್ತಿಲ್ಲ ಅದೇ ಡಾಟಾ ಇಲ್ಲಿ ಬರುತ್ತೆ. ಇಲ್ಲ ನೋ ಅಂತ ಹಾಕೊಂಡ್ರೆ ನಿಮಗೆ ಇಲ್ಲಿ ಬೇರೆ ಅಡ್ರೆಸ್ ನೀಡಬೇಕಾಗುತ್ತೆ. ಬೇರೆ ಅಡ್ರೆಸ್ ಯಾವುದಂದ್ರೆ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ಸಲ್ಲಿ ಏನಿದೆಯಲ್ಲ ಅಲ್ಲೇ ನೀವು ಏನಾದರೂ ಸ್ಟೇ ಇದ್ದರೆ ಎಸ್ ಅಂತ ಹಾಕೊಳ್ಳಿ. ಇಲ್ಲ ನಾವು ಬೇರೆ ಡಿಸ್ಟ್ರಿಕ್ನಲ್ಲಿ ನಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ಸಲ್ಲಿ ಇರುವುದು ಬೇರೆ ಇದೆ ಮತ್ತು ನಾವು ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದೆ ಅಂದರೆ ಇಲ್ಲಿ ನೋ ಅಂತ ಹಾಕೊಂಡು ಈಗ ಪ್ರೆಸೆಂಟ್ ಎಲ್ಲಿದ್ದೀರಲ್ಲ ಆ ಒಂದು ಅಡ್ರೆಸ್ನ ಇಲ್ಲಿ ನೀವು ನೀಡಬೇಕಾಗುತ್ತೆ. ಇಷ್ಟೇ ಸಿಂಪಲ್ ಆಗಿ ನೀವು ಅಡ್ರೆಸ್ನ ಹಾಕೊಳ್ಳಿ. ಇದಾದ ತಕ್ಷಣ ಒಂದು ಮೊಬೈಲ್ ಸಂಖ್ಯೆ, ಒಂದು ಮೊಬೈಲ್ ನಂಬರ್ ಡೀಟೇಲ್ಸ್ನ ಹಾಕೊಳ್ಳಿ. ಇದು ಆ್ಯಕ್ಟಿವ್ ಇರಬೇಕು. ಕಂಪಲ್ಸರಿ 2 ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮದು ಎಲ್ಲ ಒಂದು ಇನ್ಫಾರ್ಮೇಷನ್ಸ್ಗಳು ಇಲ್ಲೇ ಬರುತ್ತೆ ಮತ್ತು ಆ್ಯಕ್ಟಿವ್ ಇರುವ ಇಮೇಲ್ ಐಡಿನ ನೀವು ಇಲ್ಲಿ ಹಾಕೊಳ್ಬೇಕಾಗುತ್ತೆ. ಇಷ್ಟು ಹಾಕೊಳ್ಳಿ. ಇದಾದ ತಕ್ಷಣ ಆರ್ ಯು ಮ್ಯಾರಿಡ್ ಅಂತ ಕೇಳ್ತಾ ಇದ್ದಾರೆ. ನೀವೇನಾದರೂ ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ನೋ ಅಂತ ಹಾಕೊಳ್ಳಿ. ಮತ್ತು ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ. ಎಸ್ ಹಾಕೊಂಡ್ರೆ ನಿಮಗೆ ಅಲ್ಲಿ ವೆರಿಫಿಕೇಶನ್ ಆದಾಗ ಈ ಒಂದು ಗ್ರಾಮೀಣ ಅಭ್ಯರ್ಥಿಯ ಒಂದು ಸರ್ಟಿಫಿಕೇಟ್ ನೀವು ಕಂಪಲ್ಸರಿ ಆಗಿ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಸಿಂಪಲ್ ಆಗಿ ನೀವು ಇಲ್ಲಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ನೀವು ಇಲ್ಲಿ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೀವು ಸಿಂಪಲ್ ಆಗಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ಯೋಜನಾ ನಿರಾಶ್ರಿತ ಅಭ್ಯರ್ಥಿ, ಪ್ರಾಜೆಕ್ಟ್ ಡಿಸಿಪ್ಲಿನ್ಸ್ ಪರ್ಸನ್, PDP ಅಂತ ಬರುತ್ತೆ. ನೀವು ಇನ್ ಕೇಸ್ ಎಸ್ ಅಂತ ಹಾಕೊಂಡ್ರೆ ಆ ಒಂದು ಸರ್ಟಿಫಿಕೇಟ್ RD ನಂಬರ್ ಕಂಪಲ್ಸರಿ ಆಗಿ ಕೇಳುತ್ತೆ. ಆ PDP ಯಾರ ಕಡೆ ಇದೆಯಲ್ಲ ಅವರಿಗೆ ಗೊತ್ತಿರುತ್ತೆ, ಆ RD ನಂಬರ್ ಇರುತ್ತೆ. ನಮ್ಮ ಕಡೆ ಯಾವುದೇ ರೀತಿ PDP ಇಲ್ಲ ಅಂದರೆ ಸಿಂಪಲ್ ಆಗಿ ನೋ ಅಂತ ನೀವು ಹಾಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಆರ್ ಯು ಕ್ಲೇಮಿಂಗ್ ಏಜ್ ರಿಲ್ಯಾಕ್ಷನ್, ನಿಮಗೆ ಏನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಾದರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಬೇಡ ಅಂದರೆ ನೋ ಅಂತ ಹಾಕೊಳ್ಳಿ. ಅಂದರೆ ಅದು ಏಜ್ ರಿಲ್ಯಾಕ್ಷನ್ 1 ವರ್ಷದವರೆಗೆ ಗರಿಷ್ಠ ವಯೋಮಿತಿಯನ್ನು ಸಡಿಲಿಕೆ ಮಾಡಿರ್ತಾರಲ್ಲ, ನೀವು ಏಜ್ ರಿಲ್ಯಾಕ್ಷನ್ ತೊಗೊಳ್ತಾ ಇದ್ರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಇಲ್ಲ ಆದರೆ ನೀವು ಸಿಂಪಲ್ ಆಗಿ ನೋ ಅಂತ ನೀವು ಹಾಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುತ್ತೆ. ಸೆಲೆಕ್ಟ್ ಯುವರ್ ದ ಕ್ವಾಲಿಫಿಕೇಷನ್, ಅಂದರೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ಒಂದು ವಿದ್ಯಾರ್ಥಿ ಬೇಕಾಗುತ್ತೆ ಅಂದರೆ ಯಾವ ಒಂದು ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಅಂದರೆ PUC ಅಥವಾ ಮತ್ತು ತತ್ಸಮಾನ. ನೋಡಿ ಇಲ್ಲಿ ನಿಮಗೆ ಅದರ್ಸ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ಡಿಪ್ಲೊಮಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು, ITI ಅಭ್ಯರ್ಥಿಗಳು ಸಲ್ಲಿಸಬಹುದು. ITI ಅಭ್ಯರ್ಥಿಗಳು NIOS ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳಿಗೆ ಅದರ್ಸ್ ಅಥವಾ ತತ್ಸಮಾನ ಅಂತ ಪರಿಗಣನೆ ಮಾಡಲಾಗಿದೆ. ಅಂಥ ಅಭ್ಯರ್ಥಿಗಳು ಅದರ್ ಅಂತ ಹಾಕಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ನಾನು ಸಿಂಪಲ್ ಆಗಿ ಸೆಕೆಂಡ್ PUC ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಸೆಕೆಂಡ್ PUC ಅಂತ ಚೂಸ್ ಮಾಡ್ಕೊಳ್ಳಿ. ಮತ್ತು PUC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ಮತ್ತು PUC ಪಾಸ್ ಮಂತ್ ಮತ್ತು ಇಯರ್ ಇದು ಎಲ್ಲ ಒಂದು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ ನೋಡಿ. ಪಾಸಿಂಗ್ ಮಂತ್ ಪಾಸಿಂಗ್ ಇಯರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಬೇಸಿಸ್ ಇವರ ಒಂದು ಅಂಕಗಳದ ಪರಿಗಣನೆಯನ್ನು ತಗೊಳ್ತಾರೆ. ಅದಕ್ಕೆ ಇಲ್ಲಿ ನಿಮಗೆ PUCಯಲ್ಲಿ ನಮಗೆ ಯಾವುದೇ ರೀತಿ ಪರ್ಸೆಂಟೇಜು CGPA ಕೊಟ್ಟಿಲ್ಲ. ಪ್ರತಿಯೊಬ್ಬರು ಅಭ್ಯರ್ಥಿಗಳು ಏನು ಮಾಡಿ ಸಿಂಪಲ್ ಆಗಿ ಪರ್ಸೆಂಟೇಜ್ ಅಂತ ಚೂಸ್ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಅಂತ ಚೂಸ್ ಮಾಡಿದ ತಕ್ಷಣ ನಿಮಗೆ 2 ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನಿಮಗೆ ಪಡೆದ ಅಂಕ ಮತ್ತು ಗರಿಷ್ಠ ಅಂಕ, ಇಲ್ಲಿ ನಿಮಗೆ PUCಯಲ್ಲಿ ಎಷ್ಟು 600ಗೆ ಎಷ್ಟು ಅಂಕ ಪಡೆದಿದ್ದಾರೆ ಅಂತ ಹಾಕೊಳ್ಳಿ. ಎಕ್ಸಾಂಪಲ್ ಆಗಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಗರಿಷ್ಠ ಅಂಕ ಎಷ್ಟು PUCಗೆ 600, ಎಷ್ಟು ನೀವು ಅಂಕ ಪಡೆದಿರ್ತಿಲ್ಲ ಅದನ್ನು ಹಾಕಿದರೆ ಆಟೋಮೆಟಿಕ್ ಆಗಿ ನಿಮ್ಮದು ಇಲ್ಲಿ ಶೇಕಡಾವಾರು ಒಂದು ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಫಿಕ್ಸ್ ಆಗುತ್ತೆ ಅಥವಾ ಒಂದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಕೆಳಗೆ ಬನ್ನಿ. ಇದಾದ ತಕ್ಷಣ ಪ್ರಮಾಣ ಪತ್ರ ಪಡೆದ ಒಂದು
ಮಂಡಳಿಯ ಹೆಸರು ಅಂತ ಕೇಳ್ತಾ ಇದ್ದಾರೆ, ಬೋರ್ಡ್ ನೇಮ್ ಕೇಳ್ತಾ ಇದ್ದಾರೆ. ಈ ಬೋರ್ಡ್ ನೇಮ್ ಅಲ್ಲಿ PUC ಮಾರ್ಕ್ಸ್ ಕಾರ್ಡ್ನಲ್ಲೇ ಇರುತ್ತೆ ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಇರುತ್ತೆ, ಅದನ್ನು ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ, ಅಂದರೆ ಫಿಲ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕೊಳ್ಳಿ. ಆರ್ ಯು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ಅಂದರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ಎಂಪ್ಲಾಯ್ ಇದ್ದೀರಾ ಅಥವಾ ಗೌರ್ಮೆಂಟ್ ಜಾಬ್ ಇದೆ ಅಂದರೆ ಎಸ್ ಅಂತ ಹಾಕೊಳ್ಳಿ. ಅದು ಸ್ಟೇಟ್ ಮತ್ತು ಸೆಂಟ್ರಲ್ನಲ್ಲಿ. ಇಲ್ಲ ಯಾವುದೇ ರೀತಿ ನಾವು ಸ್ಟೇಟು ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇಲ್ಲ ಅಂದರೆ ಸಿಂಪಲ್ ಆಗಿ ಇಲ್ಲಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನೋಡ್ಕೊಂಡು ಇದು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಆರ್ ಯು ಕ್ಲೇಮಿಂಗ್ ಇನ್ ಸರ್ವಿಸ್ CIDR, KSRP, IRB, KSSIF. ಈ ಒಂದು ಅಭ್ಯರ್ಥಿಗಳು ಏನಾದರೂ ಇನ್ ಸರ್ವಿಸ್ ಹೊಂದಿರುವಂಥ ಈಗಾಗಲೇ ಸರ್ವಿಸ್ನಲ್ಲಿ ಇರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಎಸ್ ಅಂತ ಹಾಕೊಳ್ಬೇಕಾಗುತ್ತೆ. ಇಲ್ಲ ನಾನು ಯಾವುದೇ ರೀತಿ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಸರ್ವಿಸ್ನಲ್ಲಿ ಇಲ್ಲ ಅಂದರೆ ಸಿಂಪಲ್ ಆಗಿ ಇಲ್ಲಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್, ಅಂದರೆ ಅರಣ್ಯ ಪ್ರದೇಶದಲ್ಲಿರುವ ಬುಡಕಟ್ಟು ಜನಾಂಗಕ್ಕೆ ನೀವೇನಾದರೂ ಸೇರಿದರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ನೋ ಅಂತ ಹಾಕೊಳ್ಳಿ. ಇವ್ರಿಗೆ ಏನಂದರೆ ಇವರಿಗೆ ಬೇರೆ ರೀತಿ ರಿಸರ್ವೇಷನ್ ಇರುತ್ತೆ, ಇವರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಅರಣ್ಯ ಪ್ರದೇಶದ್ದು ಇರುತ್ತೆ. ಮತ್ತು ನಿಮ್ಮದು ಹೈಟು ಮತ್ತು ಚೆಸ್ಟ್ ಯಾವ ರೀತಿ ಸೆಂಟಿಮೀಟರ್ ಇರುತ್ತೆ ಅದನ್ನು ಹಾಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಹ್ಯಾವ್ ಯು ಪಾಸ್ಡ್ ದ ಕನ್ನಡ ಸಬ್ಜೆಕ್ಟ್ ಇನ್ 10th ಆ್ಯಂಡ್ SSLC PUC ಎನಿ ಹೈಯರ್. SSLC ಆದರೂ ಆಗಿರ್ಬೋದು, PUC ಆಗಿರ್ಬೋದು, ಆಯಾ ಲೆವೆಲಲ್ಲಿ ಕ್ವಾಲಿಫಿಕೇಷನಲ್ಲಿ ನೀವು ಕನ್ನಡ ಸಬ್ಜೆಕ್ಟ್ನ ಪಾಸ್ ಮಾಡಿದ್ದೀರಾ ಅಂತ ಇರುತ್ತೆ. ನಾವು SSLC ಪ್ರತಿಯೊಬ್ಬರು ಮಾಡಿರ್ತೀವಿ. ಇದನ್ನು ಕಂಪಲ್ಸರಿ ಎಸ್ ಅಂತ ನೀವು ಹಾಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಆರ್ ಯು ಪಾಸ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫಾರ್ಮ್ ದ KEA KPSC ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೇಳ್ತಾರೆ. ಈಗಾಗಲೇ KEA KPSC ನಡೆಸಿರುವಂಥ ವೇರಿಯಸ್ ಪೋಸ್ಟ್ಗಳಿಗೆ ನಾವು ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗಿನಂತಂದರೆ ಅಂಥ ಅಭ್ಯರ್ಥಿಗಳು ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಸರ್ ನಾನು KEA KPSC ಯಾವುದೇ ರೀತಿ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ಬರದೇ ಇಲ್ಲ ಅಂದರೆ ನೀವು ನೋ ಅಂತ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಬರೆದ ಮೇಲೆ GS ಪೇಪರ್ನ ಬರೆಸ್ತಾರೆ. ಇಲ್ಲ ನಾನು ಪಾಸ್ ಆಗಿದ್ದೇನೆ ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಈ ರೀತಿಯಾಗಿ ಎಸ್ ಅಂತ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ನೀಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆ್ಯನ್ಯುವಲ್ ಇನ್ಕಮ್ ವಾರ್ಷಿಕ ಆದಾಯ ಕೇಳುತ್ತೆ. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮದು ಇನ್ಕಮ್ ಎಷ್ಟಿದೆಯಲ್ಲ ಆ ಒಂದು ಇನ್ಕಮ್ನ ಡೀಟೇಲ್ಸ್ನ ಹಾಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಪ್ರಿವ್ಯೂ ಬರುತ್ತೆ. ಈಗ ಏನೇನು ಇನ್ಫಾರ್ಮೇಷನ್ ಇರಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಬರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫೀಸ್ ಎಷ್ಟು ಅಂತ ಆಟೋಮೆಟಿಕ್ ಆಗಿ ಬಂದುಬಿಡುತ್ತೆ. 500 ರೂಪೀಸ್ SC ST ಅಭ್ಯರ್ಥಿಗಳು, ಜನರಲ್ ಮೆರಿಟ್ ಮತ್ತು ಇನ್ನುಳಿದ ಕೆಟಗರಿಗೆ 750 ರೂಪೀಸ್ ಇರುತ್ತೆ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಇರೋದಲ್ಲ, ಈ ಕ್ಯಾಪ್ಚಾ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಯುವರ್ ಅಪ್ಲಿಕೇಶನ್ ID ಬರುತ್ತೆ. ಈ ಒಂದು ID ನಿಮಗೆ SMS ಬಂದಿರುತ್ತೆ. ಬಟ್ ಇನ್ ಕೇಸ್ ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟೆಪ್ನಲ್ಲಿ ನೀವು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಇವರ ಅಪ್ಲಿಕೇಶನ್ IDಯನ್ನು ನೋಟ್ ಮಾಡ್ಕೊಳ್ಳಿ ಮತ್ತು ನೋಟ್ ಮಾಡ್ಕೊಂಡು ಗೋ ಟು ಹೋಮ್ ಪೇಜ್ಗೆ ಬನ್ನಿ. ಪೇಜ್ಗೆ ಬಂದರೆ ನಿಮಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗೇನೊಂದು ಅಪ್ಲಿಕೇಶನ್ ID ಬಂತಲ್ಲ ಆ ಒಂದು ಅಪ್ಲಿಕೇಶನ್ ID ಹಾಕೊಳ್ಳಿ ಮತ್ತು ನಿಮ್ಮದು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. SSLC ಇರುವಂತೆ ಡೇಟ್ ಆಫ್ ಬರ್ತ್ ಹಾಕೊಂಡು ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ನೋಡಿ ನಿಮ್ಮದು ರೀಸೆಂಟ್ ಫೋಟೋಗ್ರಾಫಿ ಇರಬೇಕಾಗುತ್ತೆ. ವೈಟ್ ಬ್ಯಾಕ್ಗ್ರೌಂಡ್ ಇದೆ, ಓಕೆ. ನೋಡಿ ರೀಸೆಂಟ್ ಫೋಟೋಗ್ರಾಫಿ 100 KB ಇರಬೇಕಾಗುತ್ತೆ. 100 KB ಒಳಗೆ ನಿಮ್ಮದು ಫೋಟೋ ಇರಬೇಕು ಮತ್ತು ಫೈಲ್ ನೇಮ್ ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ ಒಳಗೆ ಫೈಲ್ ನೇಮ್ನ ಇಟ್ಕೊಳ್ಳಿ. ಮತ್ತು ಅಪ್ಲೋಡ್ ಸಿಗ್ನೇಚರು 100 KB ಒಳಗೆ ಇರಬೇಕಾಗುತ್ತೆ. 10 ಕ್ಯಾರೆಕ್ಟರ್ ಒಳಗೆ ಸಿಗ್ನೇಚರ್ ನೀವು ಬ್ಲ್ಯಾಕ್ ಇಂಕಿಂದ ಸಿಗ್ನೇಚರ್ನ ಮಾಡ್ಕೊಳ್ಳಿ. ಇಷ್ಟು ಫೋಟೋ ಮತ್ತು ಸಿಗ್ನೇಚರ್ನ ರಿಸೈಸನ್ನು ಮಾಡ್ಕೊಳ್ಳಿ. ಅಥವಾ ನೀವು ಮೊಬೈಲ್ನಲ್ಲೇ ಮಾಡ್ಕೊಳ್ಳಿ. ಬೇಕಾದರೆ ನೆಕ್ಸ್ಟ್ ನಾನು ವಿಡಿಯೋ ಫೋಟೋ ಸಿಗ್ನೇಚರ್ ಯಾವ ರೀತಿಯಾಗಿ ರಿಸೈಸನ್ನು ಮಾಡೋದು ಅಂತ ಒಂದು ವಿಡಿಯೋ ಮಾಡ್ತೀನಿ. ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಆ ವಿಡಿಯೋನ ವಾಚ್ ಮಾಡಿ ನಿಮ್ಮ ಫೋಟೋ ಸಿಗ್ನೇಚರ್ನ ರಿಸೈಸನ್ನು ಮಾಡ್ಕೊಂಡು ಆಮೇಲೆ ಬಂದು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ 2 ಸ್ಟೆಪ್ಗಳು ಕಂಪ್ಲೀಟ್ ಆಯಿತು. ಈಗ 3ನೇ ಹಂತ ಸ್ಟೆಪ್ 3ಯಲ್ಲಿ ಒಂದು ಪೇಮೆಂಟ್ ಮಾಡಬೇಕಾಗುತ್ತೆ, ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ID ಈಗಾಗಲೇ ನೀಡಿರುವಂತೆ ಒಂದು ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತು, ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಒಂದು ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಕಾರ್ಡ್ ಮೂಲಕ ಅಥವಾ UPI ಮೂಲಕ ಅಥವಾ ನೆಟ್ ಬ್ಯಾಂಕಿಂಗ್ ಈ ರೀತಿ ಆಪ್ಷನ್ಸ್ ಇರುತ್ತೆ. ಇನ್ ಕೇಸ್ ನಿಮ್ಮ ಕಡೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಕೊಳ್ಳಿ. ಇಲ್ಲ ಆದರೆ ನಾವು UPI ಮೂಲಕ ಪೇಮೆಂಟ್ ಮಾಡ್ತೀವಿ ಅಂದರೆ ಇಲ್ಲಿ ಪೇ ಬೈ ಎನಿ UPI ಆ್ಯಪ್ ಅಂತ ಇರುತ್ತೆ. ನೋಡಿ UPI ಅಂತ ಬರುತ್ತೆ. ಇಲ್ಲಿ ಪೇ ಬೈ ಎನಿ UPI ಆ್ಯಪ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನಿಮ್ಮ ಕಡೆ ಯಾವುದೋ ಒಂದು ಫೋನ್ಪೇ ಅಥವಾ Paytm ಯಾವ್ದಾದ್ರು ಇದೆಯಲ್ಲ, ಒಂದು ಯಾವ ಆ್ಯಪ್ ಇದೆಯಲ್ಲ ಪೇ ಆ್ಯಪು, ಆ ಒಂದು ಆ್ಯಪ್ ಮೂಲಕ ನೀವು ಡೈರೆಕ್ಟಾಗಿ ಅಮೌಂಟ್ನ ಪೇ ಮಾಡ್ಕೊಳ್ಳಿ. ನೋಡಿ ನಾನು ಫೋನ್ಪೇನ ಆಯ್ಕೆ ಮಾಡ್ಕೊಂಡು ಆಲ್ವೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಫೋನ್ಪೇ ಓಪನ್ ಆಗುತ್ತೆ. ಈ ರೀತಿಯಾಗಿ ಫೋನ್ಪೇ ಓಪನ್ ಆದ ತಕ್ಷಣ ನೀವು ಪೇಮೆಂಟ್ನ ಮಾಡ್ಕೊಳ್ಳಿ. ನೋಡಿ ಪೇಮೆಂಟ್ ನಂದು ಈಗ ಫೋನ್ಪೇಯಲ್ಲಿ ಪೇ ಮಾಡಿದೆ, ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ, ತೋರಿಸ್ಬಿಡುತ್ತೆ ಪೇಮೆಂಟ್ ಈಗ ನಂದು ಆಯಿತು. ಸ್ವಲ್ಪ ವೇಟ್ ಮಾಡಿ, ಅದು ಆಟೋಮೆಟಿಕ್ಕಾಗಿ ನಿಮ್ಮದು ಪೇಮೆಂಟ್ ಆಗಿದೆ ಇಲ್ಲ ಅಂತ ತೋರಿಸುತ್ತೆ.
ನೋಡಿ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಪೇಮೆಂಟ್ದು ಬಂದುಬಿಡುತ್ತೆ. ನೀವು ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಎಲ್ಲ ಒಂದು ಪೇಮೆಂಟ್ ಒಂದು ಸ್ವೀಕೃತಿಯನ್ನು ಕೊಟ್ಟಿರ್ತಾರೆ, ಎಷ್ಟು ಪೇಮೆಂಟ್ ಮಾಡಿದ್ದೀರಿ. ಇದನ್ನು ನೀವು ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಅಥವಾ ಪ್ರಿಂಟ್ ಅಂತ ಆಪ್ಷನ್ ಇದೆ, ಇದನ್ನು ಪ್ರಿಂಟ್ಔಟ್ನ ತೆಗೆದುಕೊಳ್ಳಿ. ಇಷ್ಟು ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮದು ಅಪ್ಲಿಕೇಶನ್ ಟೋಟಲ್ ಆಗಿ ಕಂಪ್ಲೀಟ್ ಆಯಿತು. ನೀವು ಏನಾದರೂ ಪೇಮೆಂಟ್ ಏನಾದರೂ ಆಗ್ತಾ ಇಲ್ಲ ಅಂದರೆ ನಿಮ್ಮದು ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿ. ಪೇಮೆಂಟ್ ಆದರೂ ಅದು ಆ ರೀತಿಯಾಗಿ ಸ್ವೀಕೃತಿ ಬರ್ತಾ ಇಲ್ಲ ಅಂದರೆ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇನ್ ಕೇಸ್ ನಮ್ಮದು ಪೇಮೆಂಟ್ ಕಂಪ್ಲೀಟ್ ಆದರೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತಿರುತ್ತೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಅಪ್ಲಿಕೇಶನ್ ID ಕೇಳುತ್ತೆ. ಇಲ್ಲಿ ಅಪ್ಲಿಕೇಶನ್ ID ಅಂತಿದೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಂಡು ಕ್ಯಾಪ್ಚಾಕಿ ಲಾಗಿನ್ ಆಗಿ ಆಯ್ಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಕೊನೆಯದಾಗಿ ನಿಮ್ಮದು ಫೈನಲ್ ಪ್ರಿಂಟ್ಔಟ್ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಪೇಮೆಂಟ್ ಆಗಿದ್ದು ಫೈನಲ್ ಪ್ರಿಂಟ್ಔಟ್ ಬಂದುಬಿಡುತ್ತೆ. ಇದನ್ನು ನಿಮ್ಮ ಮೊಬೈಲ್ನಲ್ಲಿ PDF ಸೇವ್ ಮಾಡ್ಕೊಳ್ಳಿ ಅಥವಾ ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮೂಲಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವುದೇ ರೀತಿ ಮಿಸ್ಟೇಕ್ ಆಗದೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಪ್ರತಿಯೊಬ್ಬರು ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕ್ವಿಕ್ ಆಗಿ ಸಿಗುತ್ತೆ. ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡ್ಕೊಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.